ಎಷ್ಟು ಹೀರೋಗಳಿಗೆ ಹಿಟ್ ಹಾಡುಗಳು, ಹಿಟ್ ಹಿಟ್ ಹಿಟ್. ಡೈರೆಕ್ಟ್ ಆಗೋದು ಇಂಡೈರೆಕ್ಟ್ ಆಗ್ಬಿಟ್ಟೆ. ನಿಮ್ಮ ಹಾಡುಗಳು ನನ್ನ ಒಂದು ಕ್ರೇಜಿ ಕ್ಯಾರೆಕ್ಟರ್ ಆಗಿ ಕ್ರಿಯೇಟ್ ಮಾಡಿರೋದು. ನಾನು ಹೃದಯ ಆದರೆ ಯುವರ್ ಮೈ ಹಾರ್ಟ್ ಬೀಟ್. ನಮಸ್ಕಾರ ವೀಕ್ಷಕರೇ, ಪ್ರತಿ ವಾರವೂ ಚಿತ್ರರಂಗದ ಬಿಸಿ ಬಿಸಿ ಸುದ್ದಿಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಾರ ನಾವು ನಿಮ್ಮ ನೆಚ್ಚಿನ ನಟರ ವಿಶೇಷ ಸಂದರ್ಶನಗಳು, ಹೊಸ ಚಿತ್ರಗಳ ಬಿಡುಗಡೆ ಸಮಾರಂಭಗಳು, ಜನಪ್ರಿಯ ಹಾಡುಗಳ ಬಿಡುಗಡೆಗಳು ಹಾಗೂ ಮುಂಬರುವ ಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಿದ್ದೇವೆ. ಚಿತ್ರರಂಗದ ಪ್ರತಿ ಕ್ಷಣವನ್ನು ನಿಮ್ಮ ಮನೆಯಂಗಳಕ್ಕೆ ತರುವ ಪ್ರಯತ್ನ ನಮ್ಮದು. ಈ ಚಿತ್ರವನ್ನ ಅವರು ಮೊದಲನೇ ಬಾರಿಗೆ ನಿರ್ದೇಶನ ಮಾಡ್ತಾ ಇದ್ದಾರೆ. ಅವರು ಈ ಚಿತ್ರರಂಗದಲ್ಲಿ ಎಷ್ಟು ನಿರ್ದೇಶಕರುಗಳಿಗೆ ಎಷ್ಟು ಹಿಟ್ಟು ಹಾಡುಗಳು, ಎಷ್ಟು ಹೀರೋಗಳಿಗೆ ಹಿಟ್ ಹಾಡುಗಳು, ಹಿಟ್ 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 ಅಲ್ವಾ, ಎಷ್ಟು ಹಿಟ್ ಹಾಡುಗಳು ಕೊಟ್ಟಿದ್ದಾರೆ. ಅವರು ಇವತ್ತು ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ. ನಮ್ಮ KGF ಸಿನಿಮಾ ಬಗ್ಗೆ ಮಾತಾಡಿದ್ರು, ಕಾಂತಾರ ಬಗ್ಗೆ ಮಾತಾಡಿದ್ರು. ಆದರೆ ಕಾಂತಾರ ಸಿನಿಮಾ ಇಡೀ ಇಂಡಿಯಾನೇ ನಡುಗಿಸ್ಬಿಡ್ತು. ಅಂತ ಸಿನಿಮಾ ಅದು. ಆ ಸಿನಿಮಾ ನಾವು ಅದನ್ನ ಹಿಟ್ ಅನ್ನಲ್ಲ, ಮ್ಯಾಜಿಕ್ ಅಂತೀವಿ. ಆ ಮ್ಯಾಜಿಕ್ಕು ದೇವರ ಕೃಪೆಯಿಂದ ನಮ್ಮ ಓಕೆ ಚಿತ್ರ ಅದನ್ನ ನಿರ್ದೇಶನ ಮಾಡ್ತಿರುವ ಹಂಸಲೇಖ ಸಾರಿಗೆ ಯಶಸ್ಸು ಸಿಗ್ಲಿ, ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಇದೊಂದು ಆಸೆ ಇತ್ತು, ನಾನು ನಿರ್ದೇಶಕನಾಗಬೇಕು ಅಂತ ಉದ್ಯಮಕ್ಕೆ ಬಂದೆ. ಆದರೆ ನಿರ್ದೇಶಕ ಆಗೋ ಬದಲು ಡೈರೆಕ್ಟ್ ಆಗೋ ಬದಲು ಇಂಡೈರೆಕ್ಟ್ ಆಗ್ಬಿಟ್ಟೆ. ತುಂಬ ಜನ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ತಾ ಅವರನ್ನು ಮೇಲ್ ತರುವ ಕೆಲಸದಲ್ಲಿ ಮುಳುಗಿದೆ. ನನ್ನ ಕನಸು ಮುಗಿದೆ, ನನ್ನ ಬದುಕು ಮುಗೀತೇನೋ ಅಂತ ಆತಂಕದಲ್ಲಿದ್ದೆ. ಆದರೆ ಈ ಭಾಷೆ, ಈ ಚಂದನವನ್ನು, ಆ ಕನಸನ್ನು ಕೂಡ ಇವತ್ತು ನೆರವೇರಿಸ್ತಾ ಇದೆ. ಖ್ಯಾತ ಸಂಗೀತ ನಿರ್ದೇಶಕರಾದಂಥ ಹಂಸಲೇಖ ಅವರು ಓಕೆ ಚಿತ್ರವನ್ನ ಮೊದಲಿಗೆ ನಿರ್ದೇಶನ ಮಾಡ್ತಾ ಇದ್ದಾರೆ. ಇವರ ಕಥಾವಸ್ತು ಧೂಳ ಹತ್ಯೆ ಇದು ಕಥಾವಸ್ತು. ಕನ್ನಡಕ್ಕೆ ಬೇಕು. ಹಂಸಲೇಖ ಅವರು ಹೇಳಿದ ಪ್ರತಿಯೊಂದು ಮಾತು, ಯಾವತ್ತು ಕನ್ನಡ ಬಿಟ್ಟು ಪ್ಯಾನ್ ಇಂಡಿಯಾ ಅಂತಿದ್ದೀರಾ ದಾರಿ ತಪ್ಪಿಟ್ಟಿದ್ದೀರಾ. ಅದರಿಂದ ಬಸ್ ಕನ್ನಡನೇ ಬರಬೇಕು, ಆಳೋರ್ಗು ಉದಾಹರಣೆ ನೋಡ ಅಂತ ಹೇಳ್ತಾರಲ್ಲ, ಹಾಗೆ ಕೊನೆಗೆ ಕನ್ನಡದ ಕತೆ, ಕನ್ನಡದ ಚಿತ್ರಕಥೆ, ಕನ್ನಡದ ಸಂಭಾಷಣೆ, ಕನ್ನಡದ ಹಾಡುಗಳು ಇದೇ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಷ್ಟೇ. ಬರಲಿ ಚಪ್ಪಾಳೆ. ಈಗ ನೀವು ರಾಜನಾಗಿ ನನ್ನ ಸ್ಪರ್ಧೆ ಮೇಲೆ ಮೆರವಣಿಗೆ ಮಾಡಿಸಿದ್ದು ನೀವೇ. ನಾನು ಏನೇ ಸ್ಟೇಜಲ್ಲಿ ಮೆರವಣಿಗೆ ಮಾಡಿದ್ರು ನೋಡ್ತಿದ್ದೆ. ನೀವು ನಿಮ್ಮ ಹಾಡುಗಳು ನನ್ನ ಒಂದು ಕ್ರೇಜಿ ಕ್ಯಾರೆಕ್ಟರ್ ಆಗಿ ಕ್ರಿಯೇಟ್ ಮಾಡಿರೋದು. ಓಕೆ, ಇದು ಓಕೆನಾ ಅಂತ ನಾವು 100 ಜನ ಕೇಳೋದು ಒಂದು ಟೈಟಲ್ ಮಾಡಿದಾಗ ನೀವು ಯಾರು ಕೇಳಿದ್ರೆ ನೀವು ಓಕೆನೇ ಇಟ್ಕೊಬಿಟ್ರಿ. ಇದು ಓಕೆನಾ ಅಂತ ಕೇಳೋದಿಲ್ಲ ಬಂತು ಅಲ್ವಾ? ಏನೇ ಮಾಡಿದ್ರು ರಾಜು, ನಾನು ಹೃದಯ ಆದರೆ ಯುವರ್ ಮೈ ಹಾರ್ಟ್ ಬೀಟ್. ನನ್ನ ಲೈಫಿನ ರಿದಮ್ ನೀವು. ಸೊ ನಿಮ್ಮ ಲೈಫ್ ನನ್ನಷ್ಟೇ ಫಾಸ್ಟಾಗಿ ಹೊರಡಲಿ, ಇದೇ ಥರ ಡೈರೆಕ್ಷನ್ ಮಾಡಿ ಗೆಲ್ಲಿ. ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ಬಹುಶಃ ನೀವೆಲ್ಲ ಇದ್ದಿದ್ದಕ್ಕೆ, ನಾನು ನಿಮ್ಮ ಜೊತೆ ಕರೆದಿದ್ದಕ್ಕೆ ನಾನೊಬ್ಬ ರವಿಚಂದ್ರನ್ ಆಗಿದ್ದು ಅಂತ ನಂಬಿರೋನು ನಾನು. ಇಲ್ಲಿಂದ ಅವರ ಇನ್ನೊಂದು ವೃತ್ತಿ ಪ್ರಾರಂಭ ಆಗ್ತಿದೆ. ಇದರಲ್ಲೂ ಕೂಡ ಈ ನಾದಬ್ರಹ್ಮ ಅಂತ ಏನಿದೆ, ಅದಕ್ಕೂ ಮೀರಿದ ಒಂದು ಬಿರುದನ್ನ ನೀವು ಚಿತ್ರಬ್ರಹ್ಮ ಅಂತ ತಗೊಳ್ಳೋ ಅಂತ ದಿನಗಳು ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಸಕ್ಸಸ್ ಮೀಟ್ಗೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರೀತಿಯ ಸ್ವಾಗತ. ನೀನೇ ಅನ್ಕಂದಿ, ನಾ ಟೊಮೆಟೊ ಅನ್ಕೊಂಬಿಟ್ಟಿದ್ದೆ, ಮಬ್ಬ ತರಕಾರಿಲಿ ಎಲ್ಲ ಅನ್ನೋದಲ್ಲ, ಅದಕ್ಕ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಹೌದನು? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 50 ಡೇಸ್ ಆಗಿದೆ, ಸೊ ಬಹಳ ಖುಷಿ ಇದೆ. ಆಮೇಲೆ ಈ ತಂಡಕ್ಕೆ
ಇನ್ನೂ ಹೆಚ್ಚು ಒಳ್ಳೇದಾಗಿ ನೆಕ್ಸ್ಟ್ ಪ್ರಯತ್ನ ಮಾಡ್ತಿರೋದು ಅದಕ್ಕೂ ಒಳ್ಳೇದಾಗಿ ಅಂತ ಅವ್ರ ವಿಷಯ ಹೇಳ್ತಾ ಇದೀನಿ. ಹಲವಾರು ಸಿನಿಮಾಗಳು ಟೇಕ್ ಆಫ್ ಆಗುತ್ತೆ, ಬಟ್ ಅಂತದ್ರಲ್ಲಿ ಹೊಸಬ್ರ ಸಿನಿಮಾ ಕಂಪ್ಲೀಟ್ ಆಗಿ ಥಿಯೇಟರ್ಸ್ ಹಿಟ್ ಮಾಡಿ 50 ದಿನ ಕಂಪ್ಲೀಟ್ ಆಗಿದೆ ಅಂದ್ರೆ ಐ ಥಿಂಕ್ ಕಂಗ್ರಾಚುಲೇಷನ್ ಸರ್. ಈ ಸಿನಿಮಾದ ಸಕ್ಸಸ್ ಗೆ ಮೇನ್ ಕಾರಣ ಇವರೆಲ್ಲರೂ. ಯಾಕಂದ್ರೆ ಪ್ರತಿಯೊಂದು ಯಾವುದೇ ಬೇರೆ ಸಿನಿಮಾ ಫಂಕ್ಷನ್ ಹೋದ್ರೂ ಅವರು ಮಕ್ಕಳನ್ನ ಕರ್ಬಿಟ್ಟು ಒಂದು ರೀಲ್ ಸಿನಿಮಾ ಮಾಡ್ತಿದ್ದಾರೆ. ಸೊ ನಿಜವಾಗ್ಲೂ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಆಗಿರ್ತೀನಿ. ಇದೇ ತರ ಕನ್ನಡ ಯಾವುದೇ ಸಿನಿಮಾ ಬರ್ಲಿ ಅದು ನಿಮ್ ಪ್ರೋತ್ಸಾಹ ಇರ್ಲಿ ಅಂತ ಹೇಳ್ತೀನಿ. ಬ್ಯಾಂಗಲ್ ಬಂಗಾರಿ ಸಾಂಗ್ ಏನಿದೆ ಅದು ಆರ್ಗ್ಯಾನಿಕ್ ಆಗಿ ರಿಲೀಸ್ ಆದಂತ 1-2 ದಿನದಲ್ಲೇ 1 ಮಿಲಿಯನ್ ವ್ಯೂಸ್ ಅನ್ನ ಕ್ರಾಸ್ ಮಾಡಿ ಆಗಿತ್ತು. ಹಾಗೂ ಸಿನಿಮಾನು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇವಾಗ ಅದಕ್ಕೆ ಹಿನ್ನೆಲೆ ಸಂಗೀತ ಮಾಡ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ನೀವು ಬೇರೆ ತರ ನೋಡ್ತೀರಾ ಅಂತ ಹೇಳೋದು ನನ್ನ ನಂಬಿಕೆ ಇದೆ. ಯಾವ ತರ ಪಾತ್ರ ಮಾಡ್ಬೇಕು ಅಂತ ಆಸೆ ಪಡ್ತೀರಾ ಅಂತ ಕೇಳುವಾಗ ಒಂದು ಡಿಸ್ಕ್ರೈಬ್ ಮಾಡ್ತಾ ಇದ್ದೆ ನಾನು ಎವ್ರಿ ಟೈಮ್. ಈ ಸಿನಿಮಾದಲ್ಲಿ ಅದೇ ತರ ಒಂದು ಪಾತ್ರನ ನಾನು ಮಾಡಿದೀನಿ ಅಂತ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗತ್ತೆ. ಎವ್ರಿಥಿಂಗ್ ಇಸ್ ಹ್ಯಾಪನ್ ಸೋ ಕ್ವಿಕ್ಲಿ. ಜುಲೈ 18ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಥಿಯೇಟರ್ ನಲ್ಲಿ ಸಿನಿಮಾನ ನೋಡಿ. ಥ್ಯಾಂಕ್ ಯು. ಒಳ್ಳೆ ಹೀರೋ, ಒಳ್ಳೆ ಕಾಂಬಿನೇಷನ್ ಅಂಡ್ ಚರಣ್ ರಾಜ್ ಅವರ ಮ್ಯೂಸಿಕ್ ಲಾಸ್ಟ್ ಸೊ ಎಲ್ಲೂ ನಮ್ಗೆ ಒಂದೂ ಡ್ರಾಬ್ಯಾಕ್ ಅನ್ನೋದೇ ಅನ್ಸಿರೋದಿಲ್ಲ. ನೀವೇ ನೋಡಿದೀರಾ ನಿನ್ನೆ ನಾವು ಬಿಟ್ಟಿರೋ ಪ್ರತಿ ಕಂಟೆಂಟ್ ಅಲ್ಲೂ ನಾವು ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದೀವಿ ಈ ಸಿನಿಮಾನ ಅಂತ. ಅಂಡ್ ನೋಡುವಾಗ ಕೂಡ ಅದೇ ಎಮೋಷನ್ ನಿಮ್ಗೆ ಪಾಸ್ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಈ ಸಿನಿಮಾಲಿ ನೀವೆಲ್ಲರೂ ನನ್ನೆಲ್ಲ ನೋಡದೇ ಇರೋ ತರ ನೀವು ನೋಡ್ಬೋದು ಈ ಸಿನಿಮಾನ. ಸೊ ಅದನ್ನ ನಾನು ನಿಮ್ಗೆಲ್ಲರೂ ಅಭಿಪ್ರಾಯನ ತಿಳ್ಕೊಳಕ್ ಕಾಯ್ತಾ ಇದ್ದೀನಿ. ಜುಲೈ 18ನೇ ತಾರೀಕು ರಿಲೀಸು. ಅಂಡ್ ಇವತ್ತು ನಾನೇನ್ ನಿಂತಿದ್ದೀನಿ ಅಂದ್ರೆ ಇವತ್ತು ನಮ್ಮ ಇಡೀ ತಂಡ ಅದಕ್ಕೆ ಮೇನ್ ನನ್ನ ಬ್ಯಾಕ್ ಬೋನ್ ಅಂತ ಹೇಳ್ತೀನಿ. ಮೊದಲನೇದಾಗಿ PK ಪ್ರೊಡಕ್ಷನ್ ಕಿರಣ್ ಸರ್ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಜಯ್ ಸರ್ ಹೀರೋ, ಮಲೈಕಾ ಹೀರೋಯಿನ್ನು. ನ್ಯಾಷನಲ್ ಲೆವೆಲಲ್ಲಿದೆ ಕತೆ, ಈಗಲೇ ಹೇಳಲ್ಲ. ನೆಕ್ಸ್ಟ್ ನಿಮ್ಗಳು ಅದನ್ನ ಒಂದೊಂದೊಂದು ಬಿಡ್ತಾ ಹೋಗ್ತೀನಿ. ಟೀಸರು, ಟೈಟ್ಲು, ಟ್ರೇಲರು. ನಿಮ್ಮ ಹಾರೈಕೆ ಮತ್ತು ಪ್ರೋತ್ಸಾಹ ಹಾಗೆ ಇರಲಿ. ಥ್ಯಾಂಕ್ ಯು. ಇಷ್ಟೆಲ್ಲ ಖುಷಿಯಾಗಿದ್ದಾರೆ. ಅಜಯ್ ರಾವ್ ಸರ್ ಇದ್ದಾರೆ, ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ. ಆದರೂ ಆ ಕಣ್ಣಲ್ಲಿ ಭಯ ಕಾಣ್ತಾ ಇದೆಯಲ್ಲ, ಯಾಕೆ ಅಂತ? ಯಾರು ನಮಗೆ ಈ ಫೀಲ್ಡ್ ಅಷ್ಟು ಸ್ವಲ್ಪ ಭಯ ಇದೆ. ಬೇರೆ ಮಾತಾಡ್ಬೇಕು ಅಂದ್ರೆ ಮಾತಾಡ್ಬೋದು ಈಸಿ. ಅದಾಗಿ ಅಜಯ್ ರಾವ್ ಸರ್ ಜೊತೆ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ತುಂಬ ಖುಷಿ ಇದೆ. ಟೀಮಲ್ಲಿ ಯೋಗಾನಂದ್ ಮುದ್ದನ್ ಸರ್ ಇರ್ಬೋದು, ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಸುಮಾರು ವರ್ಷದಿಂದ. ರೈಟರ್ ಇರ್ಬೋದು, ಕ್ಯಾಮ್ರಾಮನ್ ಸರ್, ಲೈಕ್ ಎಲ್ಲನೂ ಟೀಮ್ ತುಂಬ ಚೆನ್ನಾಗಿದೆ. ನನ್ನ ಪಾತ್ರನೂ ತುಂಬ ಚೆನ್ನಾಗಿದೆ. ಫಸ್ಟು ಆ ಪೋಸ್ಟರ್ ಎಲ್ಲ ನೋಡಿದೆ. ಪೋಸ್ಟರ್ ನೋಡಿದವಾಗೆ ಒಂದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅನ್ನಿಸ್ತು. ಆ್ಯಕ್ಷನ್ ಥ್ರಿಲ್ಲರ್, ಫ್ಯಾಮಿಲಿ ಆ್ಯಕ್ಷನ್ ಥ್ರಿಲ್ಲರ್ ಅನ್ನಿಸ್ತು ನನಗೆ. ಆ್ಯಂಡ್ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ. ಯಾಕೆಂತಂದರೆ ನಾನು ಸ್ಕ್ರಿಪ್ಟ್ ನಾನೇ ಓದಿದೆ. ಇದು ಫೈನ್ ಟ್ಯೂನ್ಡ್ ಆಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಅಂತೂ ತುಂಬ ಚೆನ್ನಾಗಿತ್ತು. PK ಪ್ರೊಡಕ್ಷನ್ ಅವ್ರದ್ದು ಮೊದಲನೇ ಚಿತ್ರ ಇದು. ಬಹಳ ಒಳ್ಳೆ ಟೀಮ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಹಾಗೂ ಬಾಹುಬಲಿ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಈ ಸಿನಿಮಾದ ಟೈಟ್ಲ್ ಇನ್ನೂ ಇಟ್ಟಿಲ್ಲ, ಆದರೆ ಪ್ರೊಡಕ್ಷನ್ ನಂಬರ್ 1. ಆ್ಯಕ್ಚುಲಿ ಯುದ್ಧಕಾಂಡ ಸಿನಿಮಾ ಶೂಟಿಂಗ್ ಪ್ರಾಸೆಸ್ಸಲ್ಲಿ ನನಗೆ ಬಾಹುಬಲಿ ಅವರು ಬಂದು ಒಂದು ಸಬ್ಜೆಕ್ಟ್ ಹೇಳಬೇಕು ಅಂತ ಹೇಳ್ತಾಯಿದ್ರು. ಕಥೆ ಕೇಳಿದ್ರೇ ಒಂದು ಅರ್ಧ ಕಮಿಟ್ಮೆಂಟ್ ಆಗ್ಬಿಡುತ್ತೆ. ಯಾಕಂದರೆ ನಾವು ಕೂಡ ಹಸುವಿಂದ ಇರುವಂಥ ಕಲಾವಿದರು.
ನಾವು ಆ್ಯಕ್ಚುಲಿ ಭಿಕ್ಷಕರು. ಒಳ್ಳೆ ಕಥೆ ಬರಲಿ ಅಂತ ಬಕಪಕ್ಷಿ ಥರ ಕಾಯ್ತಾ ಇರ್ತೀವಿ. ಒಂದು ವೇಳೆ ಇಷ್ಟ ಆಗ್ಬಿಟ್ರೆ ಬೇರೆ ಆಯಾಮಗಳು ಸರಿ ಹೋಗಲಿಲ್ಲ ಅಂದರೆ ಹೆಂಗಿಲ್ಲ ಅನ್ನೋದು, ಹೆಂಗೆ ಬೇಜಾರು ಮಾಡೋದು, ಇದು ನಮಗೆ ದೊಡ್ಡ ಸಮಸ್ಯೆ. ಒಂದಿನ ಬಿಡುವಲ್ಲಿದ್ದಾಗ ಆಮೇಲೆ ಫೈನಲಿ ಬಾಹುಬಲಿ ಅವರ ಹಠ ಹೇಗಿತ್ತು ಅಂತಂದರೆ, ಒಂದಿನ ಮನಸ್ಸೋತು ನನಗೆ ತುಂಬ ಎಮೋಷ್ನಲ್ ಆಗಿ ಬಂದು ಕೇಳಿದೆ ಕಥೆನ. ನಾನು ಆಗಲೇ ಅಂದ್ಕೊಂಡಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಅಂದರೆ ನಾನು ಯುದ್ಧಕಾಂಡ ಓಕೆ ಹಿಂಗಾಗತ್ತೆ, ನನ್ನ ಕ್ಯಾರೆಕ್ಟರ್ ಈ ಥರ ಜನ ಇಷ್ಟಪಡ್ತಾರೆ, ಇದಾದಮೇಲೆ ಯಾವ ಥರ ಸಿನಿಮಾ ಮಾಡ್ತೀವಿ, ಒಂದು ಕನ್ಸ್ಟ್ರಕ್ಷನ್ ಲೆವೆಲಲ್ಲಿ ಇರ್ತೀವಿ, ಅದು ಬಯಸದೆ ಬಂದ ಭಾಗ್ಯ ಥರ. ಸರ್ ಅವರು 3 ಗಂಟೆಯಲ್ಲಿ ಆಯೋಜನೆ ಮಾಡಿದ್ರು, ನಾವು 3 ತಿಂಗಳ ಮುಂಚೆ ಆಯೋಜನೆ ಮಾಡಿದ್ವಿ. ಸಿದ್ಧತೆಗಳು ಮಾಡ್ಕೋತೀವಿ ಸರ್. ಒಬ್ಬ ಸೇನಾ ಅನ್ನೋದು ಸಮಸ್ಯೆ ಅಂತ ಅದು ಕಷ್ಟ ಇದೆ. ಫಿನಾನ್ಷಿಯಲಿ ಇದುವರೆಗೂ ನಾವು ವಿಷ್ಣು ಸೇನಾ ಸಮಿತಿಯವರೆಲ್ಲೂ ಹೆಸರು ಬೆಳೆಸ್ಕೊಂಡಿಲ್ಲ, ಚಂದ ವಸೂಲಿ ಮಾಡಿಲ್ಲ. ಅದರಿಂದನೇ ಇಷ್ಟೊಂದು ಪ್ರೀತಿ ಅಭಿಮಾನವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗಿದೆ. ಆದರೆ ಇದು ಕೈ ಮೀರಿದ ಕಾರ್ಯಕ್ರಮ. ನಿಜವಾಗ್ಲೂ ಒಂದಷ್ಟು ಪ್ರಾಯೋಜಕರನ್ನು ಹುಡುಕೋತೀವಿ, ಒಂದಷ್ಟು ಯಾವ್ದಾರ ಮಾಧ್ಯಮಗಳು ನೇರ ಪ್ರಸಾರ ಮಾಡೋದಾದರೆ ಅದರ ಕಂಟೆಂಟನ್ನು ಅವರು ಸಹಯೋಗ ಮಾಡ್ಕೋತೀವಿ. ಮತ್ತು ವಾಣಿಜ್ಯ ಮಂಡಳಿಯವರು, ಕಲಾವಿದರ ಸಂಘ ಇವರೆಲ್ಲರೂ ಕೂಡ ಜೊತೆ ಆಗ್ತಾ ಇದ್ದಾರೆ. ಆದ್ದರಿಂದ ಒಂದಷ್ಟು ನಿರೀಕ್ಷೆಗಳಿದ್ದಾವೆ. ಒಂದು ವೇಳೆ ಆಗಲಿಲ್ಲ ಅಂದರೆ